ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಈಗ ಟೈಮ್ ಬಂದು 6 ಗಂಟೆ ಬೆಳಗಿನ ಜಾವ. ಸೊ ನಮ್ಮ ಚಿಂಟು ಇನ್ನೂ ಮಲಗಿದ್ದಾನೆ. ನಾನು ಆ್ಯಕ್ಚುಲಿ 5 ಗಂಟೆಗೆ ಎದ್ದೆ, 5:30 ಅನಿಸುತ್ತೆ. ಬಟ್ ಇವಾಗ ಬಂದು ಸ್ವಲ್ಪ ನನಗೆ ಅಸೈನ್ಮೆಂಟ್ ಇತ್ತು. ಅಂದರೆ ನಮ್ಮ ಚಿಂಟು ಪ್ರಾಜೆಕ್ಟ್ ವರ್ಕಿಗೆ ಸ್ವಲ್ಪ ನಾನು ಲೈನ್ಸು ಬಾರ್ಡರು ಎಲ್ಲ ಹಾಕಬೇಕಿತ್ತು. ಹಾಗಾಗಿ ಇದನ್ನು ಮಾಡಿಬಿಡೋಣ ಇವಾಗ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಸೊ ಅದಕ್ಕೋಸ್ಕರ ನೋಡಿ, ಸೂಪರಾಗಿದ್ದೀನಿ ಅಂತಲೇ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಚಿಂಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಇಷ್ಟೊತ್ತಾದ್ರೂ. ನೀವೆಲ್ಲ ಅನ್ಕೋಬೋದು ಟೆಸ್ಟು ಅಂತ ಇದ್ರೆ ಇನ್ನೂ ಮಲ್ಕೊಂಡಿದ್ದಾನಲ್ಲ ಅಂತ. ಗೈಸ್, ಟೆಸ್ಟು 3 ದಿನದಿಂದ ಇತ್ತು. ಸೊ 3 ದಿನಕ್ಕೆ ಮುಕ್ತಾಯ ಆಯಿತು. ಮಂಗಳವಾರ, ಬುಧವಾರ, ಗುರುವಾರ ಟೆಸ್ಟ್ ಇತ್ತು. ಇವತ್ತು ಬಂದು ಶುಕ್ರವಾರ ಗೈಸ್. ಹಾಗಾಗಿ ನನ್ನ ಮಗ ಆರಾಮಾಗಿ ಮಲ್ಕೊಂಡಿದ್ದಾನೆ. ಇವತ್ತು ಬಂದು ಶುಕ್ರವಾರ. ಆ್ಯಸ್ ಐ ಸೆಡ್ ಬಿಫೋರ್, ನಾನು ತುಂಬ ಸಿಂಪಲಾಗೆ ಪೂಜೆ ಮಾಡಿದ್ದೀನಿ. ಆದರೆ ರಾಯರನ್ನು ಮಾತ್ರ ನೋಡಿ ಫುಲ್ಲು ರೋಸಲ್ಲೇ ಮಾಡಿದ್ದೀನಿ. ಹೂವು ಮುಡ್ಸಿದ್ದೀನಿ. ಅದು ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ನೆನ್ನೆನೇ ಬೇರೆ ಥರ ಅಲಂಕಾರ ಮಾಡಿದ್ದೆ. ನನ್ನ ಹತ್ರ ಜಾಸ್ತಿ ಏನು ಹೂವು ಇರಲಿಲ್ಲ, ಸ್ವಲ್ಪ ಇತ್ತು. ಆ ಸ್ವಲ್ಪ ಹೂವು ಇಟ್ಕೊಂಡೆ ರಾಯರನ್ನು ಮಾತ್ರ ಈ ರೀತಿ ನೋಡಿ ರೆಡ್ ಹೂವಿನಲ್ಲಿ ರೋಸಲ್ಲಿ ಕವರ್ ಮಾಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ದೊಡ್ಡ ಫೋಟೋಗೆ ಸಿಂಪಲ್ಲಾಗಿ ಹೂವು ಮುಡ್ಸಿದ್ದೀನಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಥರ ಏನೇನಾದರೂ ಹೊಸದು ಮಾಡ್ತಾ ಇರೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಗೈಸ್. ಅಲಂಕಾರ ದಿನ ದಿನ ಸ್ವಲ್ಪ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅಲ್ಲ. ನೆನ್ನೆನೇ ಬೇರೆ ಥರ ಮಾಡಿದ್ದೆ. ನೆನ್ನೆ ಬಂದು ಗುರುವಾರ, ಬುಧವಾರನೇ ಆ್ಯಕ್ಚುಲಿ ಬೇರೆ ಥರ ಹೂವು ಮುಡಿಸಿದ್ದೆ ನೋಡಿ. ಇವತ್ತೇ ಬೇರೆ ಥರ ಹೂವು ಮುಡಿಸಿದ್ದೀನಿ. ಸೊ ಸಖತ್ ಫೀಲ್ ಆಗುತ್ತೆ ಗೈಸ್, ಚೆಂದ ಅನಿಸುತ್ತೆ ದಿನ ಒಂದೊಂದು ರೀತಿ ಅಲಂಕಾರ ಮಾಡೋಕ್ಕೆ. ಆದರೆ ಗೈಸ್, ನಾನೇನು ತುಂಬ ಖರ್ಚು ಮಾಡ್ತಾ ಇಲ್ಲ, ಸಿಂಪಲಾಗೆ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗಾದರೂ ದೊಡ್ಡ ಇವೆಂಟ್ ಅಂತ ಬಂದಾಗ, ದೊಡ್ಡದು ರಾಯರ ಫಂಕ್ಷನ್ಸು ಅಥವಾ ದೊಡ್ಡ ಹಬ್ಬಗಳು ಬಂದಾಗ ತುಂಬ ಗ್ರ್ಯಾಂಡಾಗಿ ಮಾಡೋಣ, ಆಯಿತಾ? ಸೊ ಇವಾಗ ಸಿಂಪಲ್ಲಾಗಿ ಮಾಡೋಣ. ಬೆಳಗ್ಗೆ 7 ಗಂಟೆಗೆಲ್ಲ ಪೂಜೆ ಆಯಿತು ಗೈಸ್. ಅಲ್ಲಿ ಆ್ಯಕ್ಚುಲಿ ಚಿಂಟುದೆಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿ ಮುಗಿಸ್ದೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಎದ್ದೋಮ್ಮ, ಟೈಮ್ ಆಯಿತು. ಚಿಂಟು ಪುಟ, ಓ ಪುಟ, ಎದ್ದೋ, ಟೈಮ್ ಆಯಿತು. ಗೈಸ್, ಕಾಫಿ ಮಾಡಿಕೊಂಡೆ. ಬನ್ನಿ ಇವಾಗ ರವೆ ಒಂದು ಹುರಿಯೋಣ. ಬಿಸಿನೀರು ಸಹ ಕಾದಿದೆ, ಅದನ್ನು ಫ್ಲಾಸ್ಕಿಗೆ ಹಾಕ್ಬಿಟ್ಟು ನಾವು ಕಾಫಿ ಕುಡಿಯೋಣ. ಕಾಫಿ. ಯಾರೋ ಒಬ್ಬರು ನೆನ್ನೆ ವ್ಲಾಗಿಗೆ ಕಮೆಂಟ್ ಹಾಕಿದ್ದಾರೆ ಸೇಯಿಂಗ್ ದಟ್ ಏನದು ನೀವು ಚಿಂಟು ಪಪ್ಪ ಅಂತ ಜಸ್ಟ್ ಇಮ್ಯಾಜಿನರಿನೇ ಹೇಳ್ತಾ ಇರ್ತೀರಾ, ಅವ್ರು ಇದ್ದಾರೋ ಇಲ್ವೋ, ನೀವು ಅವ್ರ ಜೊತೆ ಬದುಕ್ತಾ ಇದ್ದೀರೋ ಇಲ್ಲೋ ಅಂತ. ಸರ್, ನಾ ಅವ್ರ ಜೊತೆ ಬದುಕಿದ್ರೇನು ಬಿಟ್ರೇನು ಬಿಡಿ, ನಿಮ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ಅಷ್ಟೊಂದೇನು ತಲೆ ಕೆಡಿಸ್ಕೋಬೇಡಿ. ನಾನು ನನ್ನ ಗಂಡನ ಜೊತೆ ಇದ್ದರೂ ನಿಮಗೇನು ಯೂಸ್ ಇಲ್ಲ, ಇಲ್ಲ ಅಂದರೂ ಯೂಸ್ ಇಲ್ಲ. ಸೊ ನೋ ವರೀಸ್ ಗೈಸ್. ಇವತ್ತು ತಿಂಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಲ್ಲ. ಸೊ ಏನು ಮಾಡೋಣ, ಒಗ್ಗರಣೆ ಮಾಡಬೇಕು ಅಲ್ಲ, ಅದಕ್ಕೇನೆ ಕರ್ಬೇವಿನ ಸೊಪ್ಪು ಕಿತ್ಕೊಬರೋಣ ಬನ್ನಿ. ಮಳೆ ಸ್ವಲ್ಪ ಹಿಂಗೆ ಬಂತು, ಹಂಗೋಯ್ತು, ಇನ್ನು ಡ್ರಿಸ್ಲಿಂಗ್. ಯಪ್ಪ, ಇಲ್ಲಿ ಹೆಂಗೆ ಹೋಗೋದು ಗೈಸ್ ನೋಡಿ ಆಗಿರೋದು. ಗೈಸ್, ಕಿತ್ಕೊಂಡೆ. ಬನ್ನಿ ಹೋಗೋಣ. ಯಾರೇ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೂ ನಾನೀಗ ರಿಯಾಕ್ಟ್ ಮಾಡಲ್ಲ. ರಿಯಾಕ್ಟ್ ಮಾಡಿದ್ರೂ ಫನ್ನಿ ವೇನಲ್ಲಿ ತೊಗೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಅದರಿಂದ ಯೂಸ್ ಅಂತೂ ಇಲ್ಲ, ಅದಕ್ಕೋಸ್ಕರ. ಗೈಸ್ ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋಣ. ಒಗ್ಗರಣೆ ಹಾಕೋಣ. ಪಟ ಅಂತ ಇದೆ. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ಅಲ್ಲ, ಕೈಯೆಲ್ಲ ಉರಿತಾ ಇದೆ.
ಏ ಕೋಳಿ ಕೋಳಿ ಎಲ್ಲಿ ಬಂದಿದ್ಯಾ ಬಾಯ್. ಏ ಕೋಳಿ ಎಲ್ಲಿ ಹೋಗ್ತಾ ಇದೀಯಾ? ಬನ್ನಿ ಗೈಸ್, ನನ್ನ ಮಗನಿಗೆ ನೀರು ಕೊಟ್ಬಿಟ್ಟು ಎದ್ದೋಳ್ಸೋಣ. ಅವನಿನ್ನೂ ಮಲ್ಕೊಂಡೇ ಇದ್ದಾನೋ ಎಲ್ಲೋ ಏನು ಮಾಡ್ತಾ ಇದ್ದಾನೋ. ನಾನು ಕೂಗಾಕ್ತೆ, ಎದ್ದಿದ್ದೀನಿ ಅಂದ. ನೋಡೋಣ ಬನ್ನಿ. ಬೇಬಿ ರೆಡಿನಾ? ವೆರಿ ಗುಡ್. ಏನದು ಕಿವಿಗೆ ಬೆಳಗ್ಗೆನೆ? ನೋ, ಯು ಶುಡ್ ರೀಡ್, ನಾಟ್ ಲಿಸನ್. ಹಾಕೋತಾ ಓದ್ಲಿ. ವಾಟರ್ ತಣ್ಣೀರು ಹಾಕು. ಬರ್ತಿದ್ದೆ. ಚಿಂಟು ನೋಡಿ, ನನ್ನ ಫೇವ್ರೇಟ್ ಉಪ್ಪಿಟ್ಟು ಆಗ್ತಾ ಇದೆಯಲ್ಲ, ಹೇಗೆ ನೋಡ್ತಾ ಇದ್ದಾನೆ. ಗೈಸ್ ನಿಜವಾಗ್ಲೂ ತುಂಬ ಯಮ್ಮಿ ಫೀಲ್ ಆಗ್ತಾ ಇದೆ. ಅದೊಂಥರ ಏನದು ಎಲ್ಲ ಮಿಕ್ಸ್ ಆಗಿರೋ ರೀತಿ, ದ ವೇ ಅದು ಕಾಣ್ತಾ ಇದೆಯಲ್ಲ, ಅದು ತುಂಬ ಮುದ್ದಾಗಿ ಕಾಣ್ತಾ ಇದೆ ಗೊತ್ತಾ. ಸಖತ್ತಾಗಿತ್ತು. ಈಗ ಪ್ಲೇಟಿಗೆ ಹಾಕ್ಕೊಂಡು ಬಂದಿದ್ದೀನಿ. ನಾನು ನನ್ನ ಮಗ ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗಬೇಕು ಈಗ ಪಟಾಪಟ್ ಅಂತ. ಗೈಸ್ ತಿಂಡಿ ಆಯಿತು. ಇವಾಗ ಅಮ್ಮ ಮಗ ಸ್ಕೂಲಿಗೆ. ಇಲ್ಲಿ ನೋಡಿ ಗೈಸ್, ಈ ಕೋಳಿ ಅಲ್ಲಿ ಮುಂದ್ಗಡೆಯಿಂದ ಬಂದಿದೆ. ಓಯ್, ಯಾಕೆ ಬಂದೆ? ಹಾ, ನನ್ನ ಲೋಟ ಎಲ್ಲ ಅಲ್ಲಿ ಇಟ್ಟಿದ್ರೆ ಎಲ್ಲ ಬೀಳಿಸ್ಬಿಟ್ಟು ರಂಪ ಮಾಡ್ಬಿಟ್ಟು ಬಂದಿದೀಯಾ? ಹೋಗ, ಇಲ್ಲ ಅಲ್ಲೇ ಹೋಗ್ತಾ ಇದೀಯಾ? ವೇರ್ ಆರ್ ಯು ಗೋಯಿಂಗ್? ಅಯ್ಯೋ ದೇವ್ಡ, ಹೋಗ್ತಾ ಇದೀಯಾ? ಎಲ್ಲಿಂದ ಬಂದೆ? ಅಲ್ಲಿಂದ ಹೋಗ್ತಿದ್ಯಾ? ಯಾಕೆ ಬಂದೆ ನೀನು? ಮೇಲೆ ಗೋ. ಏಯ್, ಇಲ್ಲಿ ತೆಗೆದ್ರೆ ಅಲ್ಲಿ ಹೋಗ್ತೀಯ, ಅಲ್ಲಿ ತೆಗೆದ್ರೆ ಇಲ್ಲಿ ಹೋಗ್ತೀಯ. ನೋಡಿ ಗೈಸ್, ಅಲ್ಲಿಂದ ಇಲ್ಲಿ ಕರ್ಕೊ ಬರುತ್ತೆ, ಇಲ್ಲಿಂದ ಅಲ್ಲಿ ಕರ್ಕೊ ಬರುತ್ತೆ. ಮತ್ತಿಂಗೆ ಹೋಗ್ತಿ? ಯಾಕೆ ಬಂದೆ ನೀನು? ಗೈಸ್ ಗೈಸ್ ಬಿಸಿ ಬಿಸಿ ಟೀ. ಚಿಂಟನ್ ಬಿಟ್ಟು ಬಂದ, ಸೊ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಗೈಸ್ ಏನು ಗೊತ್ತಾ, ಇವತ್ತು ಊರಿಗೆ ಹೋಗ್ಬೇಕು ಅಂತ ಇದ್ದೀನಿ. ಸೊ ಈಗ ಸಡನ್ನಾಗಿ ಡಿಸೈಡ್ ಮಾಡಿದ್ದೆ, ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಿತ್ತು, ಆದರೆ ರೀಸನ್ ಚೇಂಜ್ ಇತ್ತು. ಇವಾಗ ಬೇರೆ ಥರ. ಸೊ ಈಗ ಬೇರೆ ರೀಸನ್ಸ್ ಇದೆ. ಸೊ ಹಾಗಾಗಿ ಹೋಗ್ತೀನಿ, ಅದು ಆಗಲಿ ಇದು ಆಗಲಿ ಅಂದ್ಕೊಂಡು. ಸೊ ಐ ಹ್ಯಾವ್ ಡಿಸೈಡೆಡ್. ಏನಪ್ಪ ಅದು ಅಂದರೆ, ಇವತ್ತು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಹೊರಟಿದ್ದೀನಿ. ಸೊ ಹೇಳ್ತೀನಿ ಯಾಕೆ ಏನೋ ಎತ್ತಾ ಅಂತ. ಜಸ್ಟ್ ಕೀಪ್ ವಾಚಿಂಗ್ ಆಯಿತಾ ಗೈಸ್. ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಬನ್ನಿ ನೆನೆ ಹಾಕ್ಬಿಡೋಣ. ಗೈಸ್ ಮುಖ ತೊಳ್ಕೊಂಡೆ, ಈಗ ಸಮಾಧಾನ ಆಯಿತು. ಟೈಮ್ ಬಂದು 10 ಗಂಟೆ ಆಯಿತು. ಬಟ್ಟೆನೂ ನೆನೆ ಹಾಕಿ ಆಯಿತು. ಸ್ವಲ್ಪನೇ ಇರೋದು, ಅದೇನು ಒಂದು 10 ಮಿನಿಟ್ಸಲ್ಲಿ ವಾಶ್ ಆಗುತ್ತೆ. ಸೊ ಅಷ್ಟೇ ಇರೋದು. ಈಗ ಲಗೇಜ್ ಪ್ಯಾಕ್ ಮಾಡಬೇಕು. ಸೊ ನಮ್ಮ ಚಿಂಟು ನಾಟಕನೇ ಆಡ್ತಾನೆ, ಆಮೇಲೆ ನಂಗೆ ಇಲ್ಲಿಗೊಂದು ಅಂತ. ಸೊ ಮೇಯ್ನಾಗಿ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಯಾಕೆ ಗೊತ್ತಾ, ನನಗೆ ಬೆಳಗ್ಗೆ ತನಕ ಥಾಟ್ ಬಂದಿರಲಿಲ್ಲ. ಚಿಂಟುನ ಹೀಗೆ ಸ್ಕೂಟರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲಿಗೆ ಬಿಡೋಕ್ಕೆ. ಆವಾಗ ನಾನು ಚಿಂಟು ಬರ್ತೀಯ ಅಲ್ವಾ ಅಂದರೆ ಊರಿಗೆ, ನನಗೆ ಯಾಕೋ ನೀನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ, ನೀನು ಬಂದ್ಬಿಡು ಜೊತೆಗೆ ಅಂತ ಹೇಳ್ತಾ ಇದ್ದೆ.
ಅದಕ್ಕೇನೆ ಅಮ್ಮ ಈಗ ಯಾಕಮ್ಮ ಆಗಸ್ಟ್ ಮಂತಿಗೆ ಹಬ್ಬಕ್ಕೆ ಬಂದ್ಬಿಡ್ತೀನಿ ಅಂದ. ಪುಟ ನಾಳೆಯಿಂದನೇ ಆಗಸ್ಟು, ನಾಳೆನೇ ಆಗಸ್ಟ್ ಫಸ್ಟು ಅಂತ ಹೇಳಿದೆ ಅವನಿಗೆ ಆನ್ ದ ವೇ ಹೋಗುವಾಗ. ಆವಾಗ ನನಗೆ ಫ್ಲ್ಯಾಶ್ ಆಯಿತು, ಆಗಸ್ಟ್ ಫಸ್ಟ್ ಬಂದ್ಬಿಟ್ಟು ನಮ್ಮ ದಕ್ಷಿಣ್ ಬರ್ಡೇ, ಹುಟ್ಟಿದ ದಿನ. ಸೊ ಅವಾಗಲೇ ಒಂಥರ ಮೈಂಡು ಟಿಂಗ್ 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 ಆಯಿತು. ಸಡನ್ನಾಗಿ ನನಗನ್ನಿಸ್ತು, ಹೇಗೂ ಊರಿಗೆ ಹೋಗ್ತಾ ಇದ್ದೀನಿ, ಬಟ್ ಹೋಗೋದು ಹೋಗ್ತೀನಿ, ಹೇಗೂ ಬೆಂಗಳೂರು ಬಸ್ಸೇ ಹತ್ತುತ್ತೀನಿ, ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ನಮ್ಮ ದಕ್ಷಿಣ್ಗೆ ವಿಶ್ ಮಾಡಿ, ಐ ಮೀನ್ ಬರ್ಡೇ ಸೆಲೆಬ್ರೇಟ್ ಮಾಡಿ, ಆಮೇಲೆ ನಾನು ಊರಿಗೆ ಹೋದರೆ ಹೇಗಿರುತ್ತೆ ಅಂತ ಅನ್ನಿಸ್ತು. ಸೊ ನಮ್ಮ ಚಿಂಟು ನಾ ಡೈರೆಕ್ಟ್ ಹೋಗೋಣ ಬಾ ಅಂದಿದ್ದಕ್ಕೆ ಸ್ಕೂಲು ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದ. ಆದರೆ ಬ್ಯಾಂಗ್ಳೂರ್ಗೆ ಹೋಗೋಣ, ದಕ್ಷಿಣ್ ಬರ್ಡೇ ಇದೆ, ಅವ್ನ ಬರ್ಡೇಗೆ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ವಿಶ್ ಮಾಡೋಣ ಅಂತ ಹೇಳಿದ್ದಕ್ಕೆ, ಹ್ಞೂ ಅಮ್ಮ ಹಂಗಾದ್ರೆ ನಾನು ಬರ್ತೀನಮ್ಮ ಅಂತ ಹೇಳ್ತಾ ಇದ್ದ. ಸೊ ಅಲ್ಲಿ ತನಕನೂ ಇಲ್ಲ ಅಮ್ಮ, ಡೈರೆಕ್ಟ್ ನಾನು ಹಬ್ಬಕ್ಕೆ ಬಂದ್ಬಿಡ್ತೀನಿ, ಸುಮ್ಮನೆ ಈಗ ಯಾಕಮ್ಮ ಅಂತ ಹೇಳ್ತಾ ಇದ್ದ. ಸೊ ಅವಾಗ ಅನ್ನಿಸ್ತಾ ಇತ್ತು ನನಗೆ, ನನ್ನ ಮಗ ತುಂಬ ಮೆಚೂರ್ ಆಗಿದ್ದಾನೆ, ನಾನೇ ಬಾ ಅಂದರೂ ಬರ್ತಿಲ್ವಲ್ಲಪ್ಪ ನನ್ನ ಮಗ ಅಂತ ಅನ್ನಿಸ್ತು. ಆದರೆ ಬ್ಯಾಂಗ್ಳೂರು ಅಂದ ತಕ್ಷಣ ಹಾಂ ಅಮ್ಮ ಬರ್ತೀನಿ, ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಸೊ ನಾನು ಹೋಗಿ 1 ವರ್ಷ ಆಯಿತು. ಎಕ್ಸಾಕ್ಟ್ಲಿ ನಾನು ಲಾಸ್ಟ್ ಇಯರ್ ದಕ್ಷಿಣ್ ಬರ್ಡೇ ಹೋಗಿದ್ದೆ, ವಿಶ್ ಮಾಡಿ ಅಲ್ಲೇ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಇದನ್ನೆಲ್ಲ ತೊಗೊಬಂದಿದ್ದೆ, ಒಟ್ಟು ಹೆಡ್ಫೋನ್ಸ್ ಎಲ್ಲ. 1 ವರ್ಷ ಆಯಿತು, ಇವತ್ತಿನ ತನಕ ನಾನು ಅಲ್ಲಿ ಹೋಗಿಲ್ಲ. ಆ ಕಡೆ ಎಷ್ಟೋ ಸಲ ಹೋಗಿದ್ದೀನಿ ಬ್ಯಾಂಗ್ಳೂರಿಗೆ, ಬಟ್ ಅಕ್ಕನ ಮನೆಗೆ ಹೋಗಿಲ್ಲ. ಸೊ ಈ ಸಲ ಹೋಗೋಣ ಅಂತ ನನಗೆ, ಅವಳು ಎಷ್ಟೊಂದು ಸಲ ಕರೆದಿದ್ದಾಳೆ, ಬಟ್ ನಾನೇ ಹೋಗಿಲ್ಲ. ಕರೆದೇ ಹೋಗಬೇಕು ಅಂತಲೂ ನನಗಿಲ್ಲ, ನನಗೆ ಮನಸ್ಸಾದಾಗ ನಾನು ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ದೆ. ನಮ್ಮಮ್ಮ ಹೋಗು ಅಂದಾಗ್ಲೂ ಅಥವಾ ಅವಳು ಕರೆದಾಗ್ಲೂ ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದ್ದೆ. ಬಟ್ ನನಗೆ ಅನ್ನಿಸ್ತು, ದಕ್ಷಿಣ್ ಬರ್ಡೇ ಅಲ್ಲ, ನನ್ನ ಮಗ ಖುಷಿ ಪಡ್ತಾನೆ. ಸೊ ನನ್ನ ಮಗನ ಖುಷಿ ಮುಂದೆ ಏನು ಅಲ್ಲ, ಯಾವುದು ಲೆಕ್ಕಕ್ಕಿಲ್ಲ ನನಗೆ. ಸೊ ನನ್ನ ಮಗನಲ್ಲಿ ಕರ್ಕೊಂಡು ಹೋದ್ರೆ ನನ್ನ ಮಗನ ಸ್ವಲ್ಪ ಖುಷಿ ಮಾಡ್ಬೋದು, ಆ್ಯಂಡ್ ಅವ್ನು ನನ್ನ ಜೊತೆನೇ ಇದ್ದಂಗೆ ಆಗುತ್ತೆ. ಆ್ಯಂಡ್ ನನಗಿಲ್ಲಿ ಅವನೊಬ್ಬನೇ ಬಿಟ್ಟು ಹೋಗೋಕ್ಕೂ ಮನಸ್ಸಿಲ್ಲ, ಅವ್ರ ಅಪ್ಪನೂ ಬೇರೆ ಇಲ್ಲ. ಸೊ ಅವರಪ್ಪ ಯಾವಾಗ ಬರ್ತಾನೋ, ಆಲ್ರೆಡಿ 3 ದಿನ ಆಯಿತು. ಸೊ ಮತ್ತಿನ್ನು ಯಾವಾಗ ಬರ್ತಾನೋ ಏನು ಕತೆನೋ. ಮಗ ಒಬ್ಬನೇ ಇದ್ದರೆ ಮತ್ತೆ ಭಯ ಪಡ್ಕೊಳ್ಳೋದು ಅದೆಲ್ಲ ಆಗ್ಬಿಡತ್ತೆ. ಒಬ್ಬನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಎಂತ ಮಾಡೋದು ಅಂತ ಅನ್ನಿಸ್ತಾ ಇದ್ದಾಗ ಈ ಪ್ಲ್ಯಾನ್ ಬಂತು. ಸೊ ನನ್ನ ಮಗನೂ ಬರೋಕ್ಕೆ ಒಪ್ಕೊಂಡ. ಚೆನ್ನಾಗಿತ್ತಲ್ಲ, ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಆರಾಮಾಗಿ ಅಮ್ಮನ ಮನೆಗೆ ಹೋಗ್ತೀನಿ. ಅಲ್ಲೊಂದು ಇವೆಂಟ್ ಇದೆ, ಆ್ಯಕ್ಚುಲಿ ನಾನು ಅಟೆಂಡ್ ಮಾಡಲೇಬೇಕು. ಸೊ ಆ ಇವೆಂಟ್ ಅಟೆಂಡ್ ಮಾಡೋಕ್ಕೆ ನಾನು ಹೋಗ್ತಾ ಇರೋದು. ಆ ಗ್ಯಾಪಲ್ಲಿ ಬಂದಿದ್ದ ಐಡಿಯಾನೇ ನಮ್ಮ ದಕ್ಷಿಣ್ ಬರ್ಡೇ. ಸೊ ಇದೆಲ್ಲ ಇದೆ ಅಂತ ಅಂದ್ಕೊಂಡು ರೆಡಿ ಆಗೋಣ ಅಂತ ಇದ್ದೀನಿ. ಸೊ ನಮ್ಮ ಚಿಂಟುಗೆ ಈಗ ಫಸ್ಟು ಮೇಯ್ನಾಗಿ ನಮ್ಮ ದಕ್ಷಿಣ್ ಬರ್ಡೇಗೆ, ಮತ್ತು ನಾನೇನು ಹೋಗ್ತೀನಲ್ಲ ಇವೆಂಟಿಗೆ ಅಲ್ಲಿಗೆ. ಸೊ 2 ಬಟ್ಟೆ ಬೇಕು, ಚಿಂಟುಗೆ 2 ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ನನಗೆ 2 ಬಟ್ಟೆ. ನನ್ನ ಬಟ್ಟೆ ಅಲ್ಲೇ ಇರ್ಬೋದು ಅನ್ಸುತ್ತೆ, ಬಟ್ ನನಗೀಗ ಅಷ್ಟು ನೆನಪಿಲ್ಲ, ಏಕೆಂದರೆ ಅಲ್ಲಿಂದ ಎಲ್ಲ ಬಟ್ಟೆ ಎತ್ಕೊಂಡ್ಬಿಟ್ಟೆ ಹೋದ್ಸಲ. ನೋಡಬೇಕು ಅಲ್ಲಿದೆಯೋ ಇಲ್ಲಿದೆಯೋ ಬಟ್ಟೆಗಳು, ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ದಪ್ಪ ಆಗಿದ್ದೀನಿ ಅಲ್ಲ, ನಂದು ಹಳೆ ಕುರ್ತಾಸು ಎಲ್ಲ ಯಾವುದೂ ತುಂಬ ಚೆನ್ನಾಗಿರೋ ಕುರ್ತಾಸ್ ಎಲ್ಲ ಯಾವುದೂ ಆಗ್ತಾ ಇಲ್ಲ. ಸೊ ಅದೆಲ್ಲ ಹಾಗೆ ಇಟ್ಟಿದ್ದೀನಿ, ಸಣ್ಣ ಆದಮೇಲೆ ಹಾಕ್ಕೊಳ್ಳೋಣ ಅಂತ. ಹಾಗಾಗಿ ಬಟ್ಟೆಗಳು ಕಮ್ಮಿ ಆಗ್ತಾ ಇದೆ. ನೋಡೋಣ, ಸಣ್ಣ ಆಗೋಣ, ಆಗ್ತೀನಿ. ಆದ್ಮೇಲೆ ಹೇಳ್ತೀನಿ ಏನು ಮಾಡಿದೆ ಅಂತ. ಮುಂಚೆನೆ ಬುಬ್ಬೋ ಮಾಡಲ್ಲ, ಬಿಕಾಸ್ ಮನಸ್ಸಿದ್ದರೆ ಮಾರ್ಗ ಅಲ್ಲ. ವಿಲ್ ಡೂ ಇಟ್. ಫಸ್ಟು ಲಗೇಜ್ ಪ್ಯಾಕ್ ಮಾಡೋಣ, ಅದಕ್ಕೂ ಮುಂಚೆ ಸ್ವಲ್ಪ ಎಡಿಟಿಂಗ್ ಇದೆ, ಮಾಡಿಬಿಡೋಣ. ಗೈಸ್, ಎಡಿಟ್ ಮಾಡ್ತಾ ಇದ್ನಾ, ನಮ್ಮಮ್ಮ ಅದು ಕಾಲ್ ಬಂತು. ಸೊ ಈಗ ಟೈಮ್ ಬಂದು 11:30. ಏನಂತ ಅಂದರೆ, ನಮ್ಮಮ್ಮ ನಮ್ಮ ಅಕ್ಕಂಗೆ ಕಾಲ್ ಮಾಡಿದ್ರಂತೆ, ಒಂದು ಇವೆಂಟ್ ಇದೆ ಅಂತ ಹೇಳಿದೆ ಅಲ್ಲ, ಸೊ ಅದಕ್ಕೆ ಶ್ವೇತನೂ ಬರ್ತಾಳೆ ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಕ್ಕ ಅವಳಿಗೆ ಅಷ್ಟು ದೂರದಿಂದ ಏನಕ್ಕೆ, ಅದಕ್ಕೆಲ್ಲ ಬರೋ ನೆಸೆಸಿಟಿ ಇದೆಯಾ ಅಂತೆಲ್ಲ ಅಂತಿದ್ಲಂತೆ. ಆ್ಯಕ್ಚುಲಿ ನಮ್ಮ ಅಕ್ಕವರು ಎಲ್ಲೋ ಹೋಗ್ತಾ ಇದ್ದಾರೆ, ಸೊ ಹಾಗಾಗಿ ನಾನು ಅಲ್ಲಿ ಹೋಗ್ತಾ ಇಲ್ಲ ಗೈಸ್. ಏನಂದರೆ ನಮ್ಮ ಚಿಂಟುನೂ ಖುಷಿ ಆಗ್ತಾನೆ, ನಮ್ಮ ದಕ್ಷಿಣ್ಗೂ ಖುಷಿ ಆಗ್ಬೋದು, ಅವ್ನ ಬರ್ಡೇ ಸೆಲೆಬ್ರೇಷನ್ಗೆ ಚಿಂಟು ಬಂದಿದ್ದಾನೆ ಅಂತ ಅಂದ್ಕೊಂಡು ಹೋಗೋಣ ಅಂತ ಎಲ್ಲ ಫೈನಲ್ ಆಗಿ ನಿಮಗೆ ಹೇಳ್ದೆ ಅಲ್ಲ, ಲಗೇಜ್ ಪ್ಯಾಕ್ ಮಾಡ್ತೀನಿ ಅಂತ.
ನೋಡು ನಿನ್ನ ಇಷ್ಟ, ಹೋಗೋದಾದರೆ ಹೋಗು ಅಂತ ಹೇಳಿದ್ರು. ಸೊ ಎಂತ ಮಾಡೋದು, ಬೇಡ ಅಂತ ಹೇಳಿದೆ. ನಾನು ಅನ್ಕೊಂಡಿದ್ದೆ ನಮ್ಮ ದಕ್ಷಿಣ್ಗೆ ಏನಾದರೂ ತಕ್ಕೊಡೋದು ಅಂದರೆ ಅವನ ಹತ್ರ ಎಲ್ಲ ಇದೆ ಗೈಸ್, ಆಲ್ಮೋಸ್ಟ್ ಅವ್ರ ಅಪ್ಪನೇ ಎಲ್ಲ ತಕ್ಕೊಡ್ತಾನೆ. ಸೊ ನಾ ಎಂತ ತಕ್ಕೊಡೋದು, ಮತ್ತು ನಾನು ಹೋಗೋದು ಬೆಳಗ್ಗೆ ಹೋದರೆ ಮತ್ತೆ ನೆಕ್ಸ್ಟ್ ಮಾರ್ನಿಂಗು ನಾನು ಈ ಕಡೆ ಬರಬೇಕು ಚನ್ನರಾಯಪಟ್ಟಣಗೆ. ನಾನು ತುಂಬ ದಿನಾನೂ ಇರಲ್ಲ, ಅಲ್ಲಿ ಹೋಗಿ ಶಾಪಿಂಗ್ ಮಾಡಿಸಿ ಕೊಡ್ಸೋಣ ಅನ್ನೋ ಅಷ್ಟು. ಅದಕ್ಕೇ ಒಂದು 2,000 ರೂಪಾಯಿ ನಮ್ಮ ದಕ್ಷಿಣ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಗಿಫ್ಟು. ಸೊ ನನ್ನ ಕಡೆಯಿಂದ ಯಾವಾಗಲೂ ಅವ್ನಿಗೆ ವಿಶ್ ಇದ್ದೇ ಇರುತ್ತೆ, ನನ್ನ ಆಶೀರ್ವಾದ ಇದ್ದೇ ಇರುತ್ತೆ, ಚಿಕ್ಕಿ ಆಶೀರ್ವಾದ. ಸೊ ನನ್ನ ಮಗ ಸ್ವಲ್ಪ ಬೇಜಾರು ಮಾಡ್ಕೋಬೋದು, ಬಟ್ ಅವನಿಗೆ ಪುಸ್ಲಾಯಿಸಿ ಬಾ ಅಮ್ಮಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿನ್ಗೆ ಈ ಸಲ ಅಂದ್ಬಿಟ್ಟು ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಅಸೈನ್ಮೆಂಟ್ಸು ಅದು ಇದು ಅಂತ ಹೇಳ್ತಾ ಇದ್ದ. ನಾನು ನೋಡಿದ್ರೆ ನೀವೇ ನೋಡಿದ್ರಿ ಅಲ್ಲ, ಆ್ಯಕ್ಚುಲಿ ಪೇಪರ್ಸ್ ಎಲ್ಲ ಲೈನ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವ್ನು ಅಸೈನ್ಮೆಂಟ್ಸ್ ಮಾಡೋಕ್ಕೆ. ನೋಡಬೇಕು ಇನ್ನೂ ಏನು ಅಂತ ಡಿಸೈಡ್ ಮಾಡಿಲ್ಲ. ಈಗ ಊಟಕ್ಕೆ ಹೋಗ್ತೀನಿ ಅಲ್ಲ, ಆವಾಗ ಕೇಳ್ತೀನಿ ಚಿಂಟುನ ಏನು ಮಾಡೋದು ಪುಟಾಣಿ ಅಂತ. ಸೊ ಅವ್ನಿಗೇನು ಹೇಳ್ದಾನೆ ನಾನು ಮಾಡಲ್ಲ, ಸರ್ಪ್ರೈಸ್ ಕೊಡುವಾಗ ಅವ್ನಿಗೇನು ಹೇಳಲ್ಲ. ಬಿಟ್ಟರೆ ಕೆಲವೊಂದು ಡಿಸಿಷನ್ಸ್ನ ಈಗ ಅವನನ್ನು ಬಿಟ್ಟೋಗ್ಬೇಕು ಅಂದ್ರೂ ನಾನು ಅವ್ನಿಗೆ ಹೇಳ್ದಾನೆ ಹೆಂಗೆ ಹೋಗೋಕ್ಕಾಗತ್ತೆ ಗೈಸ್. ಅವನಿಗೆ ಹೇಳಿ ಕೇಳಿ ಅವನಿಗೆಲ್ಲ ಮಾಡಿಟ್ಟು ಹೋಗಬೇಕು ಅಲ್ಲ. ಸೊ ಹಾಗಾಗಿ ಅವನಿಗೆಲ್ಲನೂ ಕೇಳಿಕೊಂಡು ಆಮೇಲೆ ಬಂದು ನಾನು ಏನು ಡಿಸೈಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಬನ್ನಿ ಇವಾಗ ಬಟ್ಟೆ ಒಗ್ಯಕ್ಕೆ ಹೋಗೋಣ. ಗೈಸ್ ಬಟ್ಟೆ ಎಲ್ಲ ಒಗ್ದಾಯ್ತು, ಒಣಾಕ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಚಿಂಟುಗೆ ಊಟ ಪ್ಯಾಕ್ ಮಾಡ್ಕೋತೀನಿ, ಹಾಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ಸೊ ಊಟ ಪ್ಯಾಕ್ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಈಗ ಹೋಗೋಣ. ಮಳೆ ಬರೋ ಥರ ಇದ್ದರೆ ಬಟ್ಟೆನ ಎತ್ತಿಟ್ಬಿಟ್ಟು ಹೋಗೋಣ. ಗೈಸ್ ಕಾಫಿ ಆಯಿತು, ಚಲೋ ಬರ್ತಲ್ಲ ಗೈಸ್. ನೆಕ್ಸ್ಟ್ ಯಾವ್ದು ಕೊಟ್ರಿ? ಎಷ್ಟು? 20, 19, ಇಂಗ್ಲಿಷ್ 20. ಖುಷಿಯನ್ನು ಅದಕ್ಕೆ ಪಾರ್ಟಿ ನಿಮಗೆ. ಈ ಉಪ್ಪಿಟ್ಟು ಮಾಡಿದಾಗ ಏನಪ್ಪ ಬೆನಿಫಿಟ್ ಅಂದರೆ ಸ್ನ್ಯಾಕ್ಸಿಗೂ ಸಹ ಉಪ್ಪಿಟ್ಟೆ ಕೊಟ್ಬಿಡ್ಬೋದು. ಗೈಸ್ ಬೆಳಗ್ಗೆ ಲೈನ್ಸ್ ಹಾಕಿ ಇಟ್ಟಿದ್ದೆ ನಮ್ಮ ಚಿಂಟು ಪ್ರಾಜೆಕ್ಟ್ ವರ್ಕಿಗೆ ಅಂತ. ಸೊ ಇವಾಗ ಇದೇನಿದೆಯಲ್ಲ ಪಿಕ್ಚರ್ಸ್ನ ಅಂಟಿಸ್ತಾ ಇದ್ದೀನಿ. ಅವನು ಅದಕ್ಕೆ ಎಕ್ಸ್ಪ್ಲನೇಷನ್ ಬರ್ಕೋತಾನೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಿ ನಾನು ಇದನ್ನು ಹಾಕಿದ್ದು? ಮೇ ಬಿ 5 ಗಂಟೆಗೆ ಎದ್ದು ಸೊ ಲೈನ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಒಂದು 15-16 ಶೀಟಿಗೆ ಲೈನ್ಸ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬಾರ್ಡರ್ ಹಾಕಿ ಎಲ್ಲ. ಸೊ ಇವಾಗ ಇವನಿಗೆ ಪೇಸ್ಟ್ ಮಾಡಿಕೊಡೋಣ. ಗೈಸ್ ನೋಡಿ ನಾನು ಇಷ್ಟು ರೆಡಿ ಮಾಡಿ ಕೊಟ್ಟಿದ್ದೀನಿ, ಈ ರೀತಿಯಾಗಿ ಮಾಡಿದ್ದೀನಿ. ಮತ್ತೆ ನೋಡಿ ಲೈನ್ಸ್ ಎಲ್ಲ ಹಾಕಿದ್ದೀನಿ, ಫ್ರಂಟು ಬ್ಯಾಕು. ಇದು ಕನ್ನಡ ಅಸೈನ್ಮೆಂಟಿಗೆ ಇದೆಲ್ಲ ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಪೇಜಸ್ ಮಾಡಿಟ್ಟಿದ್ದೀನಿ. ಸೊ ನೋಡಿ ಎಷ್ಟೊಂದು ಕೆಲಸ ಮಾಡಿಕೊಟ್ಟಿದ್ದೀನಿ ನನ್ನ ಮಗನಿಗೆ. ಅವನು ಅಲ್ಲಿ ಹೋಮ್ವರ್ಕ್ ಬರೀತಾ ಇದ್ದಾನೆ, ನಾನು ಇಲ್ಲಿ ಅಸೈನ್ಮೆಂಟ್ ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ? ಬನ್ನಿ ತೋರಿಸ್ತೀನಿ. ಟೈಮ್ ಆಲ್ರೆಡಿ 7 ಗಂಟೆ ಆಯಿತು. ಸಂಜೆ ಅವನನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಸ್ನ್ಯಾಕ್ಸ್ ಕೊಟ್ಟು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ ನಮ್ಮ ಚಿಂಟು ಕಾಲ್ ಮುರಿದೋಗಿದೆ. ಏನಾಯ್ತಮ್ಮ? ಯಾಕೆ ನಿಂಗೆ? ಅಮ್ಮ ಏನಾಯ್ತಮ್ಮ? ಏನಾಯ್ತಮ್ಮ? ಏನಮ್ಮ? ಯಾಕೆ ಹಿಂಗಾಗಿದ್ಯಮ್ಮ ಕಾಲು? ಗೊತ್ತಿಲ್ಲ. ನೋಡಿ ಗೈಸ್ ಕುಂಟವನೆ, ಕುಂಟು. ನನ್ನ ಡ್ರಾಮಾ ಆರ್ಟಿಸ್ಟ್ ಮಾಡ್ತಾ ದಾರ. ಏ ನೀನು ಡ್ರಾಮಾ ಜೂನಿಯರ್ ಅಲ್ಲ, ಡ್ರಾಮಾ ಸೀನಿಯರ್ ಕಂಟೆಸ್ಟೆಂಟ್. ಐ ನೋ ಇಟ್. ಸುಮ್ಮನೆ ನನ್ನ ಹತ್ರ ಬೈಸ್ಕೋಬೇಡ ಸುಮ್ಮನೆ. ಅಲ್ಲಿ ನೀರ್ ಚೆಲ್ಲಿದ್ರೆ ನಾನ್ ಬೈಸ್ಕೊಳ್ಳೋದಲ್ಲ, ನೀನ್ ಮಗ್ ತುಂಬ ಹೊಡ್ಸ್ಕತೀಯ. ಒಡಿ ನೋಡೋಣ. ಹಾ ಮುಚ್ಕೊಂಡು ಕೆಲಸ ಮಾಡ್ಕೋ. ನಾಳೆ ನಾವು ಹೋಗ್ತೀನಿ. ಹೋಗು. ಬಾಯ್. ಈಗಲೇ ಬಸ್ ಹತ್ತು. ಹತ್ತೀನಿ, ಟೈಮ್ ಐತೆ. ಹತ್ತು. ಬಾಯ್ ಬಾಯ್. ಗೈಸ್
4 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ. ಇನ್ನು ಟ್ಯೂಷನ್ ಬಿಟ್ಟಿಲ್ಲ. ಹೆಂಗಾಗಿದೆ ಗೊತ್ತಾ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಮಧ್ಯಾಹ್ನದೊತ್ತು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನನ್ನ ಕಾಲುಗಳು ಸಪೋರ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ಮಧ್ಯಾಹ್ನ ಎಕ್ಸಸೈಸ್ ಮಾಡಿರ್ತೀನಿ ಅಲ್ಲ. ಸೊ ನಾನು ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಈ ವಾರ ಸ್ಟಾರ್ಟ್ ಮಾಡಿರೋದು. ಇವತ್ತು ಯಾವ ವಾರ? ಹಾಂ, ಇವತ್ತು ಶುಕ್ರವಾರ ಅಲ್ಲ. ಸೊ ಮೇ ಬಿ 3-4 ಡೇಸಿಂದ ಅಥವಾ ಮಂಡೆಯಿಂದ ಏನೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಎಕ್ಸಸೈಸ್ ಮಾಡೋಕ್ಕೆ ಸೀರಿಯಸ್ ಆಗಿ. ಸೊ ಬೆಳಗ್ಗೆ ಎಕ್ಸಸೈಸ್ ಮಾಡಿರ್ತೀನ, ಮಧ್ಯಾಹ್ನ ಇವಾಗ ಸಂಜೆ ವಾಕ್ ಮಾಡ್ತೀನಿ ಅಂದರೆ ನನಗೆ ಲೆಗ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ಪೇಯ್ನ್ ಆಗಿರುತ್ತೆ ಅಲ್ಲ, ಅದು ಲೆಗ್ಸ್ ಮುಂದೆನೇ ಹೋಗೋದಿಲ್ಲ. ಆದರೂ ಸಹ 4 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. 3 ಕಿಲೋಮೀಟರ್ಸ್ ಗ್ಯಾರಂಟಿ ಇರುತ್ತೆ, ಸೊ ಲೈಕ್ ದಾಟ್. ಬಟ್ ಇತ್ತೀಚೆಗೆ 4 ಕಿಲೋಮೀಟರ್ ಮಾಡ್ತಾ ಇದ್ದೀನಿ. ಸೊ ಬೈ ದ ಗ್ರೇಸ್ ಆಫ್ ಗಾಡ್ ಬೇಗ ಸಣ್ಣ ಆಗಿಬಿಟ್ರೆ ಐ ಆಮ್ ಸೋ ಹ್ಯಾಪಿ. ಇನ್ನು ಚಿಂಟು ಸ್ಕೂಲ್ ಟ್ಯೂಷನ್ ಬಿಟ್ಟಿಲ್ಲ. ಸೊ ಬಿಟ್ಟ ತಕ್ಷಣ ಮನೆಗೆ ಹೋಗಿ ನಾನಿನ್ನೂ ಅನ್ನ ಮಾಡಿಲ್ಲ. ಅನ್ನ ಮಾಡಿ ಊಟ ಮಾಡಬೇಕು. ನಾನು ಸಾರು ಮಾಡೋಕ್ಕೆ ಹೋಗಿಲ್ಲ. ಸೊ ಮೆಣಸಿನ ಪುಡಿ ತುಪ್ಪ ಅನ್ನ ಊಟ ಮಾಡ್ತೀನಿ. ಅವರು ಏನು ಸಾರು ಮಾಡಿಲ್ಲ. ಸೊ ಮಗ ಇಲ್ಲ ಅಲ್ಲ, ಅವರು ಎಂತ ಮಾಡಿಲ್ಲ. ಸೊ ನಮಗೇನಿಲ್ಲ, ಪ್ರಾಬ್ಲಮ್ ಇಲ್ಲ. ಮೆಣಸಿನ ಪುಡಿ ತುಪ್ಪ ಅನ್ನ ಅಂದರೆ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ ಮೆಣಸಿನ ಪುಡಿ. ಸೊ ಅದನ್ನು ತಿಂತೀವಿ. ಈಗ ಹೋಗಿ ಬಿಸಿ ಬಿಸಿ ಅನ್ನ ಮಾಡಿ ಮೆಣಸಿನ ಪುಡಿ ತುಪ್ಪ ಅನ್ನ ತಿಂತೀನಿ. ಸಾರು ಮಾಡಬಾರ್ದು ಅಂತ ಅಲ್ಲ, ಸಮ್ಟೈಮ್ಸ್ ಬೇಜಾರಾಗತ್ತೆ ನನಗೂ, ಹಾಗಾಗಿ ನಾನು ಸಾರು ಮಾಡೋಕ್ಕೆ ಹೋಗಿಲ್ಲ. ಸೊ ಚಿಂಟು ಬರೋ ತನಕ ವಾಕ್ ಮಾಡೋಣ. ಆ್ಯಕ್ಚುಲಿ ಏನು ಅನ್ಕೋತಾರೆ ಜನಗಳು ಅಂದರೆ ನಾನೇನು ಕೆಲಸನೇ ಮಾಡಲ್ಲ, ಓ ಆರಾಮಾಗಿದ್ಲು ಇವಾಗ ಬಂದಿದ್ದಾಳೆ ಬೇಕಾದರೆ ಅನ್ನ ಮಾಡ್ಕೊಳ್ಳಿ ಅಂತ ಅನ್ಕೋಬೋದೇನೋ. ಬಟ್ ನಿಜ ಹೇಳಬೇಕು ಅಂದರೆ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಎಡಿಟಿಂಗ್ ಮಾಡ್ತೀನಿ, ಇಲ್ಲ ನಮ್ಮ ಚಿಂಟು ಕೆಲಸ ಇರುತ್ತೆ, ಇಲ್ಲ ಅಂದರೆ ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ಏನಾದರೂ ಒಂದು ಮಾಡ್ತಾ ಇರ್ತೀನಿ ಗೈಸ್. ಸುಮ್ಮನೆ ಅಂತೂ ಕುತ್ಕೊಳ್ಳಲ್ಲ ನಾನು, ಮಲ್ಕೊಳ್ಳೋದಂತೂ ಇಲ್ಲವೇ ಇಲ್ಲ. ನಾನಿವತ್ತು ಏನೂ ಸಾರು ಮಾಡಿಲ್ಲ. ಇವತ್ತು ಮಧ್ಯಾಹ್ನ ತನಕ ಉಪ್ಸಾರಿತ್ತು ಅಲ್ಲ, ಸೊ ಎಂತ ಮಾಡಿಲ್ಲ. ಇವಾಗ ಮೆಣಸಿನ ಪುಡಿ ತುಪ್ಪ ಅನ್ನ, ಬನ್ನಿ ತಿನ್ನೋಣ. ನಾನು ನಮ್ಮಮ್ಮ ಎಷ್ಟೇ ಜಗಳ ಆಡಿದ್ರು ನೋಡಿ, ನಮ್ಮಮ್ಮ ಪ್ರೀತಿಯಿಂದ ಮಾಡಿಕೊಟ್ಟಿರೋ ಮೆಣಸಿನ ಪುಡಿ ಈಗ ಉಪಯೋಗಕ್ಕೆ ಬರ್ತಾ ಇದೆ. ಏನಂತೀರಾ? ಊಟ ಮಾಡ್ಬಿಟ್ಟು ಮಲ್ಕೋತೀವಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್ ಗೈಸ್, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.